ಜನಪದರು ಚಂದದ್ದೊಂದು ಮಾತು ಹೇಳ್ತಾರೆ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ. ಎಷ್ಟೆಲ್ಲ ಏನೇ ಹಾಕಿದ್ರು, ಉಪ್ಪು ಹಾಕಿದ ಅಡಿಗೆ ಮಾಡಿದ್ರು ರುಚಿಸೋದಿಲ್ಲ. ಎಷ್ಟು ಜನ ಮನೆ ತುಂಬಾ ತುಂಬಿದ್ರು ತಾಯಿ ಇಲ್ಲ ಅಂದ್ರೆ ಆ ಮನೆ ಶೂನ್ಯ ಭಾವ. ಅದಕ್ಕೆ ಭಗವಂತ ಮನುಷ್ಯನಿಗೆ, ಪುರುಷರಿಗೆ 3 ಜನ ತಾಯಿದಿರಂತೆ, 3 ಜನ ತಾಯಿ ಅಂದ್ರು. ಒಬ್ಬ ವ್ಯಕ್ತಿಗೆ 3 ಜನ. ಯಾರು? ಎತ್ತವಳೊಬ್ಬಳು, ಕಟ್ಕೊಂಡವಳು ಒಬ್ಬಳು, ಪಡೆದವಳೊಬ್ಬಳು. 3 ಜನ ತಾಯಿ ಅಂದ್ರು. ಎತ್ತೋಳು ಅಕ್ಕರೆಯ ಪ್ರೀತಿ ತೋರ್ತಾಳೆ, ಕಟ್ಗಂಡ ಹೆಂಡತಿ ಹುಷಾರಿಲ್ಲ ಅಂತ ಮಲಗಿದಾಗ ತಾಯಿಗಿಂತ ಹೆಚ್ಚಾಗಿ ಗಂಡನ ನೋಡ್ಕೊತಾಳೆ. ಅದಕ್ಕೆ ಅವಳು ತಾಯಿ ಸಮಾನ. ಇನ್ನೊಬ್ಳು ಅವಳೆ ಪುಟ್ಟ ದೇವತೆ. ಏನೋ ಜಗಳ, ಫೈನಾನ್ಸು, ಸಾಲ, ಕಷ್ಟ, ವ್ಯಾಜ್ಯ, ಕೋರ್ಟು, ಕಚೇರಿ, ಸ್ಟೇಷನ್ನು ಎಲ್ಲ ಒದ್ದಾಡ್ಕೊಂಡು ಸಾಕಾಗಿ ಅಪ್ಪನೇ ಅಂತ ಬಂದು ಜಗಲಿ ಕಟ್ಟ ಮೇಲೆ ಕೂತ್ಕೊಂಡಾಗ ಓಡ್ ಬಂದು ತೊಡೆ ಮೇಲೆ ಕೂತ್ಕೊಂಡು ಏನಪ್ಪ ಅಂತ ಒಂದು ಮಾತು ಕೇಳಿ ಆ ಇಡೀ ದಿನದ ಶ್ರಮ ಮರೆಸುವಂತ ಪುಟ್ಟ ತಾಯಿ ನನ್ನ ಮಗಳು. ಈ 3 ಜನ ತಾಯಿ ಅಂದ್ರು. ಅದಕ್ಕೆ ಹೆಣ್ಣೆಂದು ಈಗಳೆಯ ಬೇಡ, ಹೆಣ್ಣಿನಿಂದಲೇ ಈ ಜಗವು, ಜಗಕ್ಕೆಣ್ಣು ಕಣ್ಣು ಕಾಣೋ ಮೂಢ ಮನುಜ ಅಂದ್ರು. ಯಾವತ್ತು ಹೆಣ್ಣಿನ ತಾತ್ಸರ್ವ ಕಾಣಬೇಡ. ಇವತ್ತು ಅದ್ಭುತವಾಗಿ ನಾವು ಜೀವನ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಹಿಂದೆ ಒಂದು ಶಕ್ತಿ ಇದೆ. ಅದು ತಾಯಿಯಾಗಿ, ಮಡದಿಯಾಗಿ, ಮಗಳಾಗಿ, ತಂದು ಸೊಸೆಯಾಗಿ. ಒಬ್ಬ ಹೆಣ್ಮಗಳು ಒಂದು ಮನೆಗೆ ಬರ್ತಾಳೆ ಮದುವೆ ಆಗಿ, ಸಂಭ್ರಮ ಸಡಗರ. ಆ ಸಂಭ್ರಮ ಸಡಗರ ಸೊಸೆ ತಂದಾಗ ಆಗ್ಲಿಲ್ಲ, ಸೊಸೆ ಚಂದವಾಗಿ ಬಾಳ್ದಾಗ, ನಾವು ಬಾಳಿಸ್ದಾಗ ಆಗ್ತದೆ. ಪಡೆಯೋದು ಸುಲಭ, ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಪಡೆಯೋದು ಸುಲಭ ಕಣ್ರಿ, ಈಗ ಉಳಿಸ್ಕೋದು ಬಹಳ ಕಷ್ಟ. ಅದ ಎಲ್ಲ ಅಂತಾರ, ಯಾರನ್ನಾರ ಬೆಳಗಿನ ಸಣ್ಣ ಗಂಟೆ ಒಸಿ ಕಷ್ಟಪಡೋಲ್ಲ. ನೋಡಪ್ಪ ಅಲ್ಲಿ ಎಣ್ಣೆ ಹಾಕ ಬಿದ್ದವನ್ ಚರಂಡಿಲಿ, ಅವನಿಗೆ ಸ್ವರ್ಗ ಅವನ ಹಬ್ಬಂದು ಅನ್ಕೊಬಿಟ್ಟವನು. ನಮ್ ಸಂತೋಷ ಎಲ್ಲೆಲ್ಲದೆ ಗೊತ್ತಾ? ಹೆಣ್ಣು ತಂದು ಮನೆ, ಹೆಣ್ಣು ಕೊಟ್ಟು ಮನೆ, ಎಲ್ಲ ಕಡೆನೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವ್ರಿ. ನಾವೇನು ಕೊಟ್ಟು ನಾವೆಲ್ಲ ಚೆನ್ನಾಗಿವಿ, ಹಬ್ಬ ಮಾಡಿ ಸಂದಲ್ಲಿ ಕೂತೀವಿ. ಮನೆಗೆ ಯಾಕೋ ಇನ್ನೂ ಮಗಳು ಬರಲಿಲ್ಲ ಅಂತ ಒಂದು ಫೋನ್ ಹಾಕಿದ್ರೆ ಅವಳುಗಳು ಅಂತ ಹೇಳ್ತಾಳೆ, ನಂಗೆ ಗಂಡ ಹೋಗ್ಬೇಡ ಅಂತವನೇ ಅಂತ ಹೋಯ್ತಲ್ಲ ನೆಮ್ಮದಿ. ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಅಷ್ಟೇ ಅಲ್ಲ, ಎಲ್ಲರೂ ನಾವೆಲ್ಲ ಚೆನ್ನಾಗಿದ್ರು ನಾವು ಚೆನ್ನಾಗಿರ್ತೀವಿ. ನಾನು ಸಂತೋಷವಾಗಿದ್ದೀನಿ, ನಾನು ಹೆಣ್ತನ ಮನೆನೋ ಹೆಣ್ಕೊಟ್ಟು ಮನೆನೋ ಯಾವುದೋ ನಮ್ಮ ಹೆಂಡ್ರ ಮನೆ ದುಃಖದ ವಿಚಾರ ಕೇಳಿದಾಗ ನಮ್ಮ ಸಂತೋಷ ಹಾಳಾಗಿ ಹೋಗ್ತದೆ. ಅದಕ್ಕೆ ಸರ್ವತ್ರ ವಂದ್ಯಂ. ನಮಗೆ ಈ ಎಲ್ಲ ಚೆನ್ನಾಗಿರ್ಬೇಕು, ಸಮಾಜ ಚೆನ್ನಾಗಿರ್ಬೇಕ್ರಿ. ನೆರಮನೇಲೊಂದು ದುರಂತ ಆದ್ರೂ ದುಃಖ ತಾನೆ, ಮಾದಳಿಲೊಂದು ದುರಂತ ಆದ್ರೆ ಎಲ್ರಿಗೂ ದುಃಖ ಆಗ್ತದೆ. ಒಂದು ವಯಸ್ಸು ಸಾಕಮ್ಮ ಪರವಾಗಿಲ್ಲ, ವಯಸ್ಸಾಯ್ತು ತಿರ್ಕೊಂಡು ಅಂತದೆ. ಅದೇ ಒಂದು ಹುಡುಗ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ 25 ವರ್ಷದವನು, ಇಡೀ ಒಂದು ವಾರ ಊರೆಲ್ಲ ದುಃಖ ಪಡ್ತದೆ. ಆದ್ರಿಂದ ನಾವು ಮನುಷ್ಯರು, ಮನುಷ್ಯತ್ವವುಳ್ಳವರು, ಮಾನವೀಯತೆ ಗುಣವುಳ್ಳವರು. ಅದರಿಂದ ಪ್ರಾಣಿ ಮೇಲೂ, ನಾಯಿ ಮೇಲೂ, ದನ ಮೇಲೂ, ಕುರಿ ಮೇಲೂ, ಕತ್ತೆ ಮೇಲೂ ಇವೆಲ್ಲ ಬಿಟ್ಬಿಟ್ಟು ಮನುಷ್ಯ ಜನ್ಮಾನೆ ಮೇಲು. ಇವತ್ತು ಸಾಕಮ್ಮ ದಿನ ಕುರಿಗೆ ಮೇವಾಗ್ತಿದ್ರಪ್ಪ, ಬಂದು ಅಳ್ತಿತ್ತ ಅದು? ಸಾಕಮ್ಮ ಮೇವಾಗ್ತಿದ್ದಲ್ಲ, ಅಳ್ತಿತ್ತ ಅದು? ಅವರು ಹೊಸ ಮೈ ತೆಗ್ತಿದ್ರಪ್ಪ ಹೋಗಿ ದನ, ಅದು ಬಂದು ಹೇಳ್ತಾ ಅವ್ರ ಮಕ್ಳಿಗೆ ಎಳಬೇಡಿ ಸುಮ್ಮಿರಿ, ನಾನು ಇವನಿ ನೋಡ್ಕೊತೀನಿ ನಿಮ್ಮ ಅಂತ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಮನುಷ್ಯತ್ವಗಿಂತ ಶ್ರೇಷ್ಠವಾದಿಲ್ಲ ರೀ. ಕಷ್ಟ ಅಂದವ್ರಿಗೆಲ್ಲ ದುಡ್ಡು ಕೊಡ್ಬೇಕಾಗಿಲ್ಲ, ಕಷ್ಟ ಅಂದವ್ರಿಗೆಲ್ಲ ನಡಿ ನಾನು ಜೊತೆಲೆ ಬರ್ತೀನಿ ಸ್ಟೇಷನ್ಗೆ ಅನ್ನಂಗಿಲ್ಲ. 2 ಸಾಂತ್ವನ ಮಾತಾಡಿ ಆ ಮನುಷ್ಯನ ಮನ್ಸ್ಕೊಂಡ್ರೆ ಧೈರ್ಯ ತುಂಬಿದ್ರೆ ಪುಣ್ಯ ಲಭ್ಯ, ಪುಣ್ಯ ಸಂಪಾದನೆ ಅಂತೀವಿ. ಆದ್ರಿಂದ ಇವತ್ತು ಆ ಶ್ರಾದ್ದ ತಿಥಿ ಕಾರ್ಯಕ್ರಮ ನೀವೆಲ್ಲ ಬಂದಿದ್ದೀರಿ, ಒಂದು ಊಟ ಮಾಡಿ ಅವ್ರ ಮನ್ಸ್ಕೊಂದೆಷ್ಟು ಸಮಾಧಾನ ಮಾತಾಡಿ ಹೊಡ್ತೀರಿ, ಇದೇ ಪುಣ್ಯ ಲಭ್ಯ ಈ ಜಗತ್ತೊಳಗೆ. ಸಾಯಿ ಸಾಕಮ್ಮನವರು ಕೆಂಪೇಗೌಡನ ಮನೆ ದೇವತೆಯಾಗಿ ಬಾಳ ಬದುಕಿದ ಜೀವ ಇವತ್ತು ಕಣ್ಣಿಂದ ಮರೆಯಾಗಿ ಮನಸ್ಸು ಕತ್ತರ ಆಗಿದೆ. ಆ ತಾಯಿಗೆ ಶಿವಗಣಾರಾಧನೆ. ಯಾರ್ಯಾರು ಸಾಕಮ್ಮನ ಪೂರ್ವಜರು ಅಂದ್ರೆ ಅವ್ರ ಅತ್ತೆ ಮಾವ, ಅವ್ರ ಯಜಮಾನರು, ಅವ್ರ ಮುತ್ತಾತ, ಒಂದು 21 ತಲೆಮಾರು ಜನ ಯಾರು ಅವರು ಪೂರ್ವಜರು ಕೈಲಾಸದಲ್ಲಿದ್ದಾರೋ ಅವ್ರಿಗೆಲ್ರಿಗೂ ತೃಪ್ತಿ ಪಡಿಸ್ಲಿಕ್ಕೆ ಇವತ್ತು ಎಡೆ ಇಡ್ತಾರೆ. ಈ ನಂಬಿಕೆಯಿಂದ ನಾವೆಲ್ಲರೂ ಕೂಡ ಅವರಿಗೆ ಈ ಸದ್ಗತಿಯನ್ನು ಕೋರೋಣ. ಅದಕ್ಕೆ ದಾರಿ ಯಾವುದು? ಅವರಿಗೆ ವೈಕುಂಠದ ದಾರಿ ಅಂದ್ರೆ ಶ್ರೀಮನ್ನಾರಾಯಣ ಶ್ರೀಹರಿ ತೋರುವಂತ ದಾರಿ.
ಆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ದಾರಿ ಗಂಡನನ್ನು ಕಳೆದುಕೊಂಡರು ನೀನು ಎದರಾದೆ, ಮಕ್ಕಳ ಸಾಕಿ ಸಲಹಿದೆ. ಎಲ್ಲಿ ಹೋದರು ಎಲ್ಲಿ ಬಂದರು ಮಕ್ಕಳದೇ ಧ್ಯಾನ, ಅವ್ವ ಮಕ್ಕಳದೇ ಧ್ಯಾನ. ಮಾದಳ್ಳಿ ಒಗಳುವಂತೆ ಬದುಕಿ ಮಾಡಿದೆ. ನೀನು ಮಾಡಿದೆ ಎತ್ತುವತ್ತು ಸಾಕಿದವ್ವ ದೂರವಾದಲ್ಲೇ, ಹಡೆದ ಮಕ್ಕಳ ಒಡಲಿಗಿಂದು ಕಿಚ್ಚ ತುಂಬಿದೆಯಾ ಅವ್ವ, ಕಿಚ್ಚ ತುಂಬಿದೆಯಾ. ನೀನು ಇಲ್ಲದ ನಮ್ಮ ಮನೆಯೋ ಬರಿದಾಯಿತೆ ಅವ್ವ, ಬರಿದಾಯಿತೆ. ನೀನು ಇಲ್ಲದ ನಮ್ಮ ಮನೆಯೋ ಬರಿದಾಗೋಯಿತೆ, ಬರಿದಾಗೋಯಿತೆ. ದೇವರಿಲ್ಲದ ಗುಡಿಯಾಯಿತು ನಮ್ಮ ಮನೆಗಿಂದು. ದೇವರಿಲ್ಲದ ಗುಡಿಯಾಯಿತು ನಮ್ಮ ಮನೆಯಿರುವುದು. ಇನ್ನೆಲ್ಲಿ ನೋಡಲಿ ಆದಿನ ಚಂದುಳ್ಳ ಮಗವನಾವಂತೋ ಅವ್ವ, ಮುಖವನಾವಂತೋ. ಎತ್ತುವಂತೂ ಸಾಕಿದವ್ವ ದೂರವಾದಲ್ಲೇ, ಹಡೆದ ಮಕ್ಕಳ ಕಪಾಲೆ ಮಾಡಿ ಮಣ್ಣ ಸೇರಿದೆಯಾ ಅವ್ವ, ಮಣ್ಣ ಸೇರಿದೆಯಾ.
ಪುಟ್ಟಂಜೇಗೌಡನ ಮನೆಯ ಜ್ಯೋತಿ ನಂದಿ ಒಯ್ತಲ್ಲೋ ತಾಯಿ ಮಂಚಮ್ಮನ ಪಾದವನ್ನು ಸೇರಿಕೊಂಡಿತೋ ಇಲ್ಲೋ ಸೇರಿಕೊಂಡಿತೋ ಎತ್ತುವತ್ತು ಸಾಕಿದವ್ವ ದೂರವಾದಲ್ಲೇ ಹರದ ಮಕ್ಕಳ ತಪಾಲೆ ಮಾಡಿ ಮಣ್ಣ ಸೇರಿದೆಯ